ಮುಗಿದಂಗೆ ಕಾಣ್ತಾ ಇದೆ. ಅಲ್ಲೂ ಕೂಡ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಆಗಲಿಲ್ಲ. ಯಾವಾಗ ಮೂಡ ಹಗರಣದಿಂದ ಸಿದ್ದರಾಮಯ್ಯ ಸೇಫ್ ಅಂತ ಆಯಿತೋ, ಈಗ ಕಾಂಗ್ರೆಸ್ನಲ್ಲಿ ಫೈಟ್ ಕಿತ್ತಾಟ, ಚೇರ್ ಕಿತ್ತಾಟ ಜೋರಾಗಿದೆ. ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ಸಿಎಂ ಚೇರ್ ವಾರ್. ಸಿಎಂ ಮತ್ತು ಡಿಸಿಎಂ ಆಪ್ತರ ನಡುವೆ ಇದೀಗ ನೇರ ಫೈಟ್ ಶುರುವಾಗಿದೆ. ಡಿಕೆಶಿ ಆಪ್ತ ಚಂದ್ರಶೇಖರ್ ವಿರುದ್ಧ ರಾಜಣ್ಣ ಕಿಡಿಕಾರಿದ್ದಾರೆ. ಡಿಸಿ ಚಂದ್ರಶೇಖರ್ ಶಿಶುಪಾಲ ಉದಾಹರಣೆಗೆ ಸಿಟ್ಟು. ಡಿಸಿ ಚಂದ್ರಶೇಖರ್ ಯಾರೆಂದು ಕೇಳಿದ ರಾಜಣ್ಣ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಅಂದರೆ ಏನು, ಎರಡು ಕೊಂಬೈತಾ. ಡಿಸಿ ಚಂದ್ರಶೇಖರ್ ಎರಡನೇ ಬಾರಿ ಇವರ ಜಿಸಿ ಚಂದ್ರಶೇಖರ್ ಒಕ್ಕಲಿಗ ನಾಯಕ ಕೂಡ 2 ಬಾರಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಸೊ ಕಾರ್ಯಾಧ್ಯಕ್ಷ ಕೂಡ ಇವರು ಡಿ ಕೆ ಶಿವಕುಮಾರ್ ಬಣ. ಸೊ ಇವರ ಹೇಳಿಕೆಗೆ ಕಾರ್ಯಾಧ್ಯಕ್ಷ ಆದ್ರೇನಂತೆ, 2 ಕೊಂಬೈತಾ ಅಂತೇಳಿ ರಾಜಣ್ಣ ತಮ್ಮದೇ ಸ್ಟೈಲಲ್ಲಿ ಮಾತಾಡಿದರೆ ಕೇಳಿಸ್ಕೊಳ್ಳಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಕಾವೇರಿದ ಕುರ್ಚಿ ಫೈಟ್. ಸಿಎಂ ಡಿಸಿಎಂ ಆಪ್ತರ ನಡುವೆ ಟಾಕ್ ವಾರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕೈಪಾಳ್ಯದಲ್ಲಿ ಪಟ್ಟದ ಫೈಟ್ ಜೋರಾಗಿದೆ. ಪಕ್ಷದ ಹೈಕಮಾಂಡ್ ಮಾತನ್ನು ಮೀರಿ ಪರಸ್ಪರ ಮಾತಿನ ಮಲ್ಲಯುದ್ಧಕ್ಕೆ ನಿಂತಿದ್ದಾರೆ. ಡಿಕೆ ಶಿವಕುಮಾರ್ ಪರ ಆಪ್ತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಚಂದ್ರಶೇಖರ್ ಶಿಶುಪಾಲನ ಉದಾಹರಣೆ ಕೊಟ್ಟು ಸಿದ್ದು ಬಣಕ್ಕೆ ಕೌಂಟರ್ ಕೊಟ್ಟಿದ್ರು. ಇದಕ್ಕೆ ಸಚಿವ ರಾಜಣ್ಣ ರೋಷಾವೇಶದಿಂದಲೇ ಟಕ್ಕರ್ ಕೊಟ್ಟಿದ್ದಾರೆ. ಹೈಕಮಾಂಡು ಭಾಳ ಸ್ಟ್ರಾಂಗ್ ಇದೆ. ನೀವು ಕತೆ ಕೇಳಿರ್ಬೋದು, ಶಿಶುಪಾಲ ಮತ್ತು ಶ್ರೀಕೃಷ್ಣ ಅಂತೂ ಕತೆ ಕೇಳಿರ್ಬೋದು. ಸೊ ಶ್ರೀಕೃಷ್ಣ ಇದ್ದಂಗೆ ನಮ್ಮ ಹೈಕಮಾಂಡು. ಇನ್ನು ಶಿಶುಪಾಲ ಯಾರು ಅಂತ ನೀವೇ ಯೋಚನೆ ಮಾಡಬೇಕು. ಎಲ್ಲ ಹಿರಿಯ ಸಚಿವರುಗಳು, ಭಾಳ ಸೀನಿಯರ್ಸ್ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ, ಪ್ರಮುಖವಾಗಿ ಪಾರ್ಟಿನಲ್ಲಿ ಕಾರ್ಯಕರ್ತರಿಗೆ ಮತ್ತು ಸಂಘಟನೆ ಮಾಡುವಂಥವ್ರಿಗೆ ಸ್ವಲ್ಪ ಗೊಂದಲಗಳಾಗ್ತಾ ಇದೆ. ಯಾವುದೇ ಇದ್ದರೂ ಕೂಡ ಪಕ್ಷದ ಚೌಕಟ್ಟಲ್ಲೇ ಮಾತಾಡಬೇಕು ಹೊರತು ಹೊರಗಡೆ ಮಾತಾಡೋದು ಸಭ್ಯತೆ ಅಲ್ಲ ಅಂತ ಅನ್ನೋದು ನಮ್ಮ ಆ್ಯಸ್ ಎ ವರ್ಕಿಂಗ್ ಪ್ರೆಸಿಡೆಂಟ್ ನಾನು ನಿಮ್ಗೆ ಕೇಳ್ತಾ ಇದ್ದೀರಿ ಕ್ವಶನ್, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಜಿಸಿ ಚಂದ್ರಶೇಖರ್ ಮಾತಿಗೆ ಯಾಕಪ್ಪ ಅಷ್ಟೊಂದು ನೀವು ಮಹತ್ವ ಕೊಡ್ತೀರಿ? ಕಾರ್ಯಾಧ್ಯಕ್ಷರಲ್ಲ ಸರ್? ಹೌದಾ, ಕೆಪಿಸಿಸಿ ಕಾರ್ಯಾಧ್ಯಕ್ಷರಲ್ಲ? ಆಗ್ಬೋದು, ಆಗಲಿ. ಏನಂತೆ ಕಾರ್ಯಾಧ್ಯಕ್ಷರನ್ನು ಡಬಲ್ ಕೊಂಬಿಟ್ಟಿದ್ದವ. ಈಸ್ ಆಲ್ಸೋ ಒನ್ ಅಮಾಂಗ್ ದಿ ವರ್ಕರ್ಸ್ ಆಫ್ ದಿ ಪಾರ್ಟಿ. ಆಯ್ತು, ಶಿಶುಪಾಲನ್ಗೆ ಅವರಿಗೆ ಅನ್ವಯ, ಅದು ನನಗಲ್ಲ. ಈಗ ನೀವೇ ಕೃಷ್ಣ? ನಾನೇ ಕೃಷ್ಣನ? ನಾವು ನೋಡಿ, ಇವೆಲ್ಲ ಈ ಪುರಾಣಗಳು, ಇವೆಲ್ಲ ಗ್ರಂಥಗಳಿದ್ದಾವಲ್ಲ, ಇವೆಲ್ಲ ಸುಮ್ಮನೆ ಸೃಷ್ಟಿ ಅಷ್ಟೇ. ಅದರಲ್ಲಿ ಈಗ ಬೆಳಿಗ್ಗೆ ಯಾವುದ್ರಲ್ಲಿ ಇದನ್ನು ಓದ್ತಾ ಇದ್ದೆ, ಯಾವುದೋ ಒಂದು ಬೆಳಿಗ್ಗೆ. ಕೇಳಿದ್ರಲ್ಲ, ರಾಜಣ್ಣ ನೇರವಾಗಿ ಡಿಕೆ ಆಪ್ತರ ವಿರುದ್ಧ ಕೆಂಡಕಾರಿದ್ದಾರೆ. ಇನ್ನು ಸಚಿವ ರಾಜಣ್ಣ ವಿರುದ್ಧ ಕೆಲ ಕಾಂಗ್ರೆಸ್ ನಾಯಕರು ಸಿಡಿದೆದ್ದಿದ್ದಾರೆ. ನೋಡಿ, ಸಾರ್ವಜನಿಕವಾಗಿ ಇವೆಲ್ಲ ಅನಾವಶ್ಯಕ ಚರ್ಚೆಗಳಾಗ್ತಾ ಇರೋದು ಸರಿಯಲ್ಲ. ಈ ಥರ ಹೇಳಿಕೆಗಳು ಕೊಟ್ಟು ಏನು ಪ್ರಯೋಜನವೂ ಕೂಡ ಇಲ್ಲ. ಏನೇ ಇದ್ರೂ ಕೂಡ ಅದು ಹೈಕಮಾಂಡ್ ಮಟ್ಟದಲ್ಲಿ ಅಲ್ಲಿ ಮಾತಾಡ್ಕೋಬೇಕು, ಅಲ್ಲಿ ತೀರ್ಮಾನ ಆಗಬೇಕು. ರಾಜಣ್ಣ ಅವ್ರ ಬಗ್ಗೆ ನನಗೆ ಭಾಳ ಅಪಾರವಾದಂಥ ಗೌರವ ಇದೆ. ಅವರು ಸೀನಿಯರ್ ಹಿರಿಯ ರಾಜಕಾರಣಿಗಳು, ಅವರು ಅನುಭವ ಇದೆ. ನೀವು ಅವ್ರನ್ನೇ ಕೇಳಬೇಕು, ಯಾಕೆ ಈ ಥರ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದೀರಿ ಅನ್ನೋದನ್ನು ಅವ್ರನ್ನೇ ಕೇಳಿ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಣ, ಡಿಕೆ ಶಿವಕುಮಾರ್ ಬಣ ಬದ್ಧ ಕಡು ವೈರಿಗಳಂತೆ ಬಡಿದಾಡಿಕೊಳ್ತಿದ್ದಾರೆ. ಇದರ ನಡುವೆ ಸಿಎಂ ನಾಯಕತ್ವ ಬದಲಾವಣೆ ತೀರ್ಮಾನ ಹೈಕಮಾಂಡ್ಗೆ ಬಿಟ್ಟದ್ದು ಅಂತ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಏಟಿಗೆ ಎದುರೇಟು ಎನ್ನುವಂತೆ ಬಣ ಬಡಿದಾಟ ಜೋರಾಗಿದ್ದು, ಇದೆಲ್ಲದಕ್ಕೆ ಹೈಕಮಾಂಡ್ ಹೇಗೆ ಬ್ರೇಕ್ ಹಾಕುತ್ತೆ ಅನ್ನೋದೇ ಸದ್ಯಕ್ಕೆ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಈಗ ಶಿಶುಪಾಲ ವಿಚಾರ ಬಂತು, ನಿಮಗೆ ಗೊತ್ತಿರಬಹುದು. ಶ್ರೀಕೃಷ್ಣ ಮತ್ತು ಶಿಶುಪಾಲ ವಿಚಾರ ನಿಜವಾಗಿ ದಂತವಕ್ರ ಮತ್ತು ಶಿಶುಪಾಲ ಸಂಬಂಧಿನೇ. ಏನು ಮಹಾಭಾರತದಲ್ಲಿ ಬರುವಂಥ ಒಂದು ಕಥೆ ಅದು, ಕೃಷ್ಣ ವಿಚಾರದಲ್ಲಿ ಬರುವಂಥ ಕಥೆ. ಆಗ ಶಿಶುಪಾಲ ಯಾವತ್ತಿದ್ರೂ ಬೈತಾ ಇರೋದು ಕೃಷ್ಣನಿಗೆ, ಬೈತಾ ಇರ್ತಾನೆ. ಆಗ ಶಿಶುಪಾಲನ ತಾಯಿ ಕೃಷ್ಣನಿಗೆ ಹೇಳ್ತಾಳಂತೆ, ಅವನಿಗೇನು ಮಾಡಬೇಡ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನಂತೆ, ಕೃಷ್ಣ ಶಿಶುಪಾಲನ ತಾಯಿಗೆ ಹೇಳ್ತಾನೆ, ಇಲ್ಲ ನಾನು ಏನು ಮಾಡಲ್ಲ, ಅವನು ಎಷ್ಟು ಬೇಕಿದ್ರು ಬೈಲಿ, 100ರ ತನಕ ಬೈಲಿ ಅವನು,
1 ಬೈಲಿ 2 ಬೈಲಿ 3 ಬೈಲಿ 10 ಬೈಲಿ 20 ಬೈಲಿ 30 ಬೈಲಿ 40 ಬೈಲಿ 100 ತನಕ ಬೈಯೋದಕ್ಕೆ ಅವಕಾಶ ಕೊಡ್ತೇನೆ. 100ನೇ ಒಂದು ಬೈದರೆ ಸಿಗದಾಕ್ಬಿಡ್ತೀನಿ ಅಂತೇಳಿ ಅವು 100ನೇ ಒಂದು ಬೈತಾನೆ, ಶಿಶುಪಾಲನನ್ನ ಕೊಲ್ತಾನೆ ಶ್ರೀಕೃಷ್ಣ. ಇದು ಪುರಾಣ ಕಥೆ. ಈಗ ಯಾಕೆ ಜಿ ಸಿ ಚಂದ್ರಶೇಖರ್ ರಾಜಣ್ಣ ಅವ್ರ ಬಗ್ಗೆ ಹೇಳಿದರು ಅಂತಂದರೆ, ಶಿಶುಪಾಲ ಅಂತಂದರೆ ಹೈಕಮಾಂಡ್ ಶ್ರೀಕೃಷ್ಣ ಕಾಯತ್ತೆ 1 2 3 4 5 100 101 ಆದಾಗ ತೆಗೆದು ಬಿಸಾಕತ್ತೆ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡಿದ್ದು. ಓಕೆ, ಬನ್ನಿ ಬಸವರಾಜ್ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾನೆ. ಬಸವರಾಜ್, ಸಾಧಾರಣವಾಗಿ ನಮಗೆ ಕಾಮನ್ ಸೆನ್ಸ್, ಪೊಲೀಸರಿಗೆ ಕಾಮನ್ ಸೆನ್ಸ್ ಕಲಿಸುವಂಥ ರಾಜಣ್ಣ ಅವತ್ತು 2 ಪೆಗ್ ಹಾಕಿದ್ದೀನಿ ಅಂದರು, ಇವತ್ತು 2 ಕೊಂಬೈತ ಅಂತ ಕೇಳ್ತಾ ಇದ್ದಾರೆ. ಇದು ಇರಿಟೇಷನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ 2 ಟೀಮ್ಗಳ ನಡುವೆ ಫೈಟ್ ಆಗ್ತಾ ಇದೆಯಾ, ಅಥವಾ ಇದರಿಂದ ಏನಾದರೂ ರಿಸಲ್ಟ್ ಬರುತ್ತಾ? ಹೈಕಮಾಂಡ್ ಮೇಲೆ ಈ ಥರ ಒತ್ತಡ ಹಾಕಿದರೆ ಆಗುತ್ತೆ. ಯಾಕಂದರೆ ಗೆದ್ದಂಥ ಸಂದರ್ಭದಲ್ಲಿ ಎಲ್ಲರೂ ಬಂದು ನಾವಿದ್ದೀವಿ. ಇವರು ರಾಜಣ್ಣ ಹೇಳ್ತಾ ಇದ್ರು, ನೋಡ್ರಿ ಸಿದ್ದರಾಮಯ್ಯ ಮಾಸ್ ಲೀಡರ್, ಸಿದ್ದರಾಮಯ್ಯ ಇಲ್ಲದೇನೂ ಆಗೋದಿಲ್ಲ ಅಂತೇಳಿ. 2000 ನೀವೆಲ್ಲ ಯಾಕೆ ಪ್ರಶ್ನೆ ಕೇಳಲ್ಲ? 2018ರಲ್ಲಿ ಇದೇ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಕಾಂಗ್ರೆಸ್ ಹೋಯ್ತಲ್ಲ, 80ಕ್ಕಿಂತ ಜಾಸ್ತಿ ಬರೋಕ್ಕಾಗಿಲ್ಲ. ಇದಕ್ಕೇನು ಹೇಳ್ತಾರೆ ಅವರೆಲ್ಲ? ಒಟ್ಟಾರೆಯಾಗಿ ಫಲಿತಾಂಶ ಏನು ಇವರ ನಡುವಿನ ಕಚ್ಚಾಟದಲ್ಲಿ? ಭಾಳ ಸ್ಪಷ್ಟ ಜಯಪ್ರಕಾಶ್. ಇಲ್ಲಿ ರಾಜಣ್ಣ ಅವರು ಮುಂದೆ ಮುಗ್ದಂಗೆ ಕಾಣ್ತಾ ಇದೆ. ಅಲ್ಲೂ ಕೂಡ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಆಗಲಿಲ್ಲ. ಯಾವಾಗ ಮೂಡ ಹಗರಣದಿಂದ ಸಿದ್ದರಾಮಯ್ಯ ಸೇಫ್ ಅಂತ ಆಯಿತೋ, ಈಗ ಕಾಂಗ್ರೆಸ್ನಲ್ಲಿ ಫೈಟ್ ಕಿತ್ತಾಟ, ಚೇರ್ ಕಿತ್ತಾಟ ಜೋರಾಗಿದೆ. ಸಿದ್ದರಾಮಯ್ಯ ವರ್ಸಸ್ DKC CM ಚೇರ್ ವಾರ್. CM ಮತ್ತು DCM ಆಪ್ತರ ನಡುವೆ ಇದೀಗ ನೇರ ಫೈಟ್ ಶುರುವಾಗಿದೆ. DKC ಆಪ್ತ ಚಂದ್ರಶೇಖರ್ ವಿರುದ್ಧ ರಾಜಣ್ಣ ಕಿಡಿಕಾರಿದ್ದಾರೆ. GC ಚಂದ್ರಶೇಖರ್ ಶಿಶುಪಾಲ ಉದಾಹರಣೆಗೆ ಸಿಟ್ಟು. GC ಚಂದ್ರಶೇಖರ್ ಯಾರೆಂದು ಕೇಳಿದ ರಾಜಣ್ಣ. KPCC ಕಾರ್ಯಾಧ್ಯಕ್ಷ ಅಂದರೆ ಏನು? 2 ಕೊಂಬೈತ. GC ಚಂದ್ರಶೇಖರ್ 2ನೇ ಬಾರಿ ಇವರ GC ಚಂದ್ರಶೇಖರ್ ಒಕ್ಕಲಿಗ ನಾಯಕ ಕೂಡ 2 ಬಾರಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಸೊ ಕಾರ್ಯಾಧ್ಯಕ್ಷ ಕೂಡ ಇವರು DK ಶಿವಕುಮಾರ್ ಬಣ. ಸೊ ಇವರ ಹೇಳಿಕೆಗೆ ಕಾರ್ಯಾಧ್ಯಕ್ಷ ಆದ್ರೇನಂತೆ 2 ಕೊಂಬೈತ ಅಂತೇಳಿ ರಾಜಣ್ಣ ತಮ್ಮದೇ ಸ್ಟೈಲಲ್ಲಿ ಮಾತಾಡಿದರೆ ಕೇಳಿಸ್ಕೊಳ್ಳಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಕಾವೇರಿದ ಕುರ್ಚಿ ಫೈಟ್. CM DCM ಆಪ್ತರ ನಡುವೆ ಟಾಕ್ ವಾರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕೈಪಾಳ್ಯದಲ್ಲಿ ಪಟ್ಟದ ಫೈಟ್ ಜೋರಾಗಿದೆ. ಪಕ್ಷದ ಹೈಕಮಾಂಡ್ ಮಾತನ್ನು ಮೀರಿ ಪರಸ್ಪರ ಮಾತಿನ ಮಲ್ಲಯುದ್ಧಕ್ಕೆ ನಿಂತಿದ್ದಾರೆ. DK ಶಿವಕುಮಾರ್ ಪರ ಆಪ್ತ KPCC ಕಾರ್ಯಾಧ್ಯಕ್ಷ ಚಂದ್ರಶೇಖರ್ ಶಿಶುಪಾಲನ ಉದಾಹರಣೆ ಕೊಟ್ಟು ಸಿದ್ದು ಬಣಕ್ಕೆ ಕೌಂಟರ್ ಕೊಟ್ಟಿದ್ರು. ಇದಕ್ಕೆ ಸಚಿವ ರಾಜಣ್ಣ ರೋಷಾವೇಶದಿಂದಲೇ ಟಕ್ಕರ್ ಕೊಟ್ಟಿದ್ದಾರೆ. ಹೈಕಮಾಂಡು ಭಾಳ ಸ್ಟ್ರಾಂಗ್ ಇದೆ. ನೀವು ಕತೆ ಕೇಳಿರ್ಬೋದು, ಶಿಶುಪಾಲ ಮತ್ತು ಶ್ರೀಕೃಷ್ಣಂದು ಕತೆ ಕೇಳಿರ್ಬೋದು. ಸೊ ಶ್ರೀಕೃಷ್ಣ ಇದ್ದಂಗೆ ನಮ್ಮ ಹೈಕಮಾಂಡು. ಇನ್ನು ಶಿಶುಪಾಲ ಯಾರು ಅಂತ ನೀವೇ ಯೋಚನೆ ಮಾಡಬೇಕು. ಎಲ್ಲ ಹಿರಿಯ ಸಚಿವರುಗಳು, ಭಾಳ ಸೀನಿಯರ್ಸ್ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ, ಪ್ರಮುಖವಾಗಿ ಪಾರ್ಟಿನಲ್ಲಿ ಕಾರ್ಯಕರ್ತರಿಗೆ ಮತ್ತು ಸಂಘಟನೆ ಮಾಡುವಂಥವ್ರಿಗೆ ಸ್ವಲ್ಪ ಗೊಂದಲಗಳಾಗ್ತಾಯಿದೆ. ಯಾವುದೇ ಇದ್ದರೂ ಕೂಡ ಪಕ್ಷದ ಚೌಕಟ್ಟಲ್ಲೇ ಮಾತಾಡಬೇಕು ಹೊರತು ಹೊರಗಡೆ ಮಾತಾಡೋದು ಸಭ್ಯತೆ ಅಲ್ಲ ಅಂತ ಅನ್ನೋದು ನಮ್ಮ ಆ್ಯಸ್ ಎ ವರ್ಕಿಂಗ್ ಪ್ರೆಸಿಡೆಂಟ್ ನಾನು ನಿಮ್ಗೆ ಕೇಳ್ತಾ ಇದ್ದೀರಿ ಕ್ವಶನ್, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಬಿಟ್ರೆ GC ಚಂದ್ರಶೇಖರ್ ಮಾತಿಗೆ ಯಾಕಪ್ಪ ಅಷ್ಟೊಂದು ನೀವು ಮಹತ್ವ ಕೊಡ್ತೀರಿ? ಕಾರ್ಯಾಧ್ಯಕ್ಷರಲ್ಲ ಸರ್? ಹೌದಾ? KPCC ಕಾರ್ಯಾಧ್ಯಕ್ಷರಲ್ವಾ? ಆಗ್ಬೋದು, ಆಗಲಿ. ಏನಂತೆ ಕಾರ್ಯಾಧ್ಯಕ್ಷರನ್ನು ಡಬಲ್ ಕೊಂಬಿಟ್ಟಿದ್ದವ. ಈಸ್ ಆಲ್ಸೋ ಒನ್ ಅಮಾಂಗ್ ದಿ ವರ್ಕರ್ಸ್ ಆಫ್ ದಿ ಪಾರ್ಟಿ. ಆಯ್ತು, ಶಿಶುಪಾಲನ್ಗೆ ಅವರಿಗೆ ಅನ್ವಯ, ಅದು ನನಗಲ್ಲ. ಈಗ ನೀವೇ ಕೃಷ್ಣ? ನಾನೇ ಕೃಷ್ಣನ? ನಾವು ನೋಡಿ, ಇವೆಲ್ಲ ಈ ಪುರಾಣಗಳು, ಇವೆಲ್ಲ ಗ್ರಂಥಗಳಿದ್ದಾವಲ್ಲ, ಇವೆಲ್ಲ ಸುಮ್ಮನೆ ಸೃಷ್ಟಿ ಅಷ್ಟೇ. ಅದರಲ್ಲಿ ಈಗ ಬೆಳಿಗ್ಗೆ ಯಾವುದ್ರಲ್ಲಿ ಇದನ್ನು ಓದ್ತಾ ಇದ್ದೆ, ಯಾವುದೋ ಒಂದು ಬೆಳಿಗ್ಗೆ ಕೇಳಿದ್ರಲ್ಲ, ರಾಜಣ್ಣ ನೇರವಾಗಿ DK ಆಪ್ತರ ವಿರುದ್ಧ ಕೆಂಡ ಕಾರಿದ್ದಾರೆ. ಇನ್ನು ಸಚಿವ ರಾಜಣ್ಣ ವಿರುದ್ಧ ಕೆಲ ಕಾಂಗ್ರೆಸ್ ನಾಯಕರು ಸಿಡಿದೆದ್ದಿದ್ದಾರೆ. ನೋಡಿ, ಸಾರ್ವಜನಿಕವಾಗಿ ಇವೆಲ್ಲ ಅನಾವಶ್ಯಕ ಚರ್ಚೆಗಳಾಗ್ತಾ ಇರೋದು ಸರಿಯಲ್ಲ. ಈ ಥರ ಹೇಳಿಕೆಗಳು ಕೊಟ್ಟು ಏನು ಪ್ರಯೋಜನವೂ ಕೂಡ ಇಲ್ಲ. ಏನೇ ಇದ್ರೂ ಕೂಡ ಅದು ಹೈಕಮಾಂಡ್ ಮಟ್ಟದಲ್ಲಿ ಅಲ್ಲಿ ಮಾತಾಡ್ಕೋಬೇಕು, ಅಲ್ಲಿ ತೀರ್ಮಾನ ಆಗಬೇಕು. ಇದು ರಾಜಣ್ಣ ಅವ್ರ ಬಗ್ಗೆ ನನಗೆ ಭಾಳ ಅಪಾರವಾದಂಥ ಗೌರವ ಇದೆ. ಅವರು ಸೀನಿಯರ್
ಹಿರಿಯ ರಾಜಕಾರಣಿಗಳು, ಅವರು ಅನುಭವ ಇದೆ. ನೀವು ಅವ್ರನ್ನೇ ಕೇಳಬೇಕು, ಯಾಕೆ ಈ ಥರ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದೀರಿ ಅನ್ನೋದನ್ನು ಅವ್ರನ್ನೇ ಕೇಳಿ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಣ, ಡಿಕೆ ಶಿವಕುಮಾರ್ ಬಣ ಬದ್ಧ ಕಡು ವೈರಿಗಳಂತೆ ಬಡಿದಾಡಿಕೊಳ್ತಿದ್ದಾರೆ. ಇದರ ನಡುವೆ ಸಿಎಂ ನಾಯಕತ್ವ ಬದಲಾವಣೆ ತೀರ್ಮಾನ ಹೈಕಮಾಂಡ್ಗೆ ಬಿಟ್ಟದ್ದು ಅಂತ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಏಟಿಗೆ ಎದುರೇಟು ಎನ್ನುವಂತೆ ಬಣ ಬಡಿದಾಟ ಜೋರಾಗಿದ್ದು, ಇದೆಲ್ಲದಕ್ಕೆ ಹೈಕಮಾಂಡ್ ಹೇಗೆ ಬ್ರೇಕ್ ಹಾಕುತ್ತೆ ಅನ್ನೋದೇ ಸದ್ಯಕ್ಕೆ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಈಗ ಶಿಶುಪಾಲ ವಿಚಾರ ಬಂತು, ನಿಮಗೆ ಗೊತ್ತಿರಬಹುದು. ಶ್ರೀಕೃಷ್ಣ ಮತ್ತು ಶಿಶುಪಾಲ ವಿಚಾರ ನಿಜವಾಗಿ ದಂತವಕ್ರ ಮತ್ತು ಶಿಶುಪಾಲ ಸಂಬಂಧಿನೇ. ಏನು ಮಹಾಭಾರತದಲ್ಲಿ ಬರುವಂಥ ಒಂದು ಕಥೆ ಅದು, ಕೃಷ್ಣ ವಿಚಾರದಲ್ಲಿ ಬರುವಂಥ ಕಥೆ. ಆಗ ಶಿಶುಪಾಲ ಯಾವತ್ತಿದ್ರೂ ಬೈತಾ ಇರೋದು ಕೃಷ್ಣನಿಗೆ, ಬೈತಾ ಇರ್ತಾನೆ. ಆಗ ಶಿಶುಪಾಲನ ತಾಯಿ ಕೃಷ್ಣನಿಗೆ ಹೇಳ್ತಾಳಂತೆ, ಅವನಿಗೇನು ಮಾಡಬೇಡ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನಂತೆ, ಕೃಷ್ಣ ಶಿಶುಪಾಲನ ತಾಯಿಗೆ ಹೇಳ್ತಾನೆ, ಇಲ್ಲ ನಾನು ಏನು ಮಾಡಲ್ಲ, ಅವನು ಎಷ್ಟು ಬೇಕಿದ್ರು ಬೈಲಿ, 100ರ ತನಕ ಬೈಲಿ. ಅವನು 1 ಬೈಲಿ, 2 ಬೈಲಿ, 3 ಬೈಲಿ, 10 ಬೈಲಿ, 20 ಬೈಲಿ, 30 ಬೈಲಿ, 40 ಬೈಲಿ, 100 ತನಕ ಬೈಯೋದಕ್ಕೆ ಅವಕಾಶ ಕೊಡ್ತೇನೆ. 100ನೇ ಒಂದು ಬೈದರೆ ಸಿಗದಾಕ್ಬಿಡ್ತೀನಿ ಅಂತೇಳಿ ಅವನು 100ನೇ ಒಂದು ಬೈತಾನೆ, ಶಿಶುಪಾಲನನ್ನು ಕೊಲ್ತಾನೆ ಶ್ರೀಕೃಷ್ಣ. ಇದು ಪುರಾಣ ಕಥೆ. ಈಗ ಯಾಕೆ ಜಿ ಸಿ ಚಂದ್ರಶೇಖರ್ ರಾಜಣ್ಣ ಅವ್ರ ಬಗ್ಗೆ ಹೇಳಿದರು ಅಂತಂದರೆ, ಶಿಶುಪಾಲ ಅಂತಂದರೆ ಹೈಕಮಾಂಡ್ ಶ್ರೀಕೃಷ್ಣ ಕಾಯತ್ತೆ 1, 2, 3, 4, 5, 100, 101 ಆದಾಗ ತೆಗೆದು ಬಿಸಾಕತ್ತೆ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡಿದ್ದು. ಓಕೆ, ಬನ್ನಿ ಬಸವರಾಜ್ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾನೆ. ಬಸವರಾಜ್, ಸಾಧಾರಣವಾಗಿ ನಮಗೆ ಕಾಮನ್ ಸೆನ್ಸ್, ಪೊಲೀಸರಿಗೆ ಕಾಮನ್ ಸೆನ್ಸ್ ಕಲಿಸುವಂಥ ರಾಜಣ್ಣ ಅವತ್ತು 2 ಪೆಗ್ ಹಾಕಿದ್ದೀನಿ ಅಂದರು, ಇವತ್ತು 2 ಕೊಂಬೈತ ಅಂತ ಕೇಳ್ತಾ ಇದ್ದಾರೆ. ಇದು ಇರಿಟೇಷನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ 2 ಟೀಮ್ಗಳ ನಡುವೆ ಫೈಟ್ ಆಗ್ತಾ ಇದೆಯಾ, ಅಥವಾ ಇದರಿಂದ ಏನಾದರೂ ರಿಸಲ್ಟ್ ಬರುತ್ತಾ? ಹೈಕಮಾಂಡ್ ಮೇಲೆ ಈ ಥರ ಒತ್ತಡ ಹಾಕಿದರೆ ಆಗುತ್ತೆ. ಯಾಕಂದರೆ ಗೆದ್ದಂಥ ಸಂದರ್ಭದಲ್ಲಿ ಎಲ್ಲರೂ ಬಂದು ನಾವಿದ್ದೀವಿ. ಇವರು ರಾಜಣ್ಣ ಹೇಳ್ತಾ ಇದ್ರು, ನೋಡ್ರಿ ಸಿದ್ದರಾಮಯ್ಯ ಮಾಸ್ ಲೀಡರ್, ಸಿದ್ದರಾಮಯ್ಯ ಇಲ್ಲದೇನೂ ಆಗೋದಿಲ್ಲ ಅಂತೇಳಿ. 2000 ನೀವೆಲ್ಲ ಯಾಕೆ ಪ್ರಶ್ನೆ ಕೇಳಲ್ಲ? 2018ರಲ್ಲಿ ಇದೇ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಕಾಂಗ್ರೆಸ್ ಹೋಯ್ತಲ್ಲ, 80ಕ್ಕಿಂತ ಜಾಸ್ತಿ ಬರೋಕ್ಕಾಗಿಲ್ಲ. ಇದಕ್ಕೇನು ಹೇಳ್ತಾರೆ ಅವರೆಲ್ಲ? ಒಟ್ಟಾರೆಯಾಗಿ ಫಲಿತಾಂಶ ಏನು ಇವರ ನಡುವಿನ ಕಚ್ಚಾಟದಲ್ಲಿ? ಭಾಳ ಸ್ಪಷ್ಟ ಜಯಪ್ರಕಾಶ್. ಇಲ್ಲಿ ರಾಜಣ್ಣ ಅವರು